ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ಬ್ಲಾಗ್. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಶ್ರೀ ಗಾಳಿ ಆಂಜನೇಯ ದೇವಸ್ಥಾನ ಮುಂದೆಗಡೆ ನಿಂತ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು, ಅಲ್ಲಿದೆ ಆಂಜನೇಯ ಟೆಂಪಲ್ಲು. ಸೊ ನಮ್ಮ ಜೊತೆ ಇವತ್ತು ಭೀಷ್ಮ ಇದ್ದಾನೆ. ಸೊ ನೋಡ್ಬೋದು ಇಲ್ಲಿ ಅಭಿ ಬಾಯ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಶುಭೋದಯ. ಕ್ಯಾಂಪಿಂಗ್ ಕನ್ನಡಿಗ ಅವರಿಗೆ ನಮ್ಮ ಬ್ಲಾಗ್ ಅಲ್ಲಿ ವೆಲ್ಕಮ್. ಥ್ಯಾಂಕ್ ಯು. ಸೊ ಇವ್ರಿಗೆ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ ಕ್ಯಾಂಪಿಂಗ್ ಅಲ್ಲಿ, ನಮಗಿಲ್ಲ. ಸೊ ಬೈಕ್ ರೈಡ್ ಅಲ್ಲಿ ಹೋಗ್ಬಿಟ್ಟು ಯೂಶಲಿ ಯಾವಾಗಲೂ ಕ್ಯಾಂಪ್ ಮಾಡಿ ರೂಢಿ ನಮಗೆ. ಸೊ ಫಸ್ಟ್ ಟೈಮ್ 4x4 ಅಲ್ಲಿ ಹೋಗ್ಬಿಟ್ಟು ಇವ್ರ ಜೊತೆ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ನಾವು ನೋಡೋಣ, ಇದು ಏನೋ ಗುರುಗುಂಟಪಾಳ್ಯಲ್ಲಿ ಪಿಕ್ ಮಾಡಿದ್ವು. ಸೊ ಅಲ್ಲಿಂದ ಮೆಟ್ರೋಲ್ ಬಂದಿದ್ದು. ಸರ್ ನೋಡಿ, ಸರ್ ಬನ್ನಿ. ಹಾಯ್, ನಮಸ್ಕಾರ ಕನ್ನಡಿಗರಿಗೆ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ತೋರಿಸೋದು ಪ್ರೀತಿಗೆ ನಾವೆಲ್ಲ ಚಿರಋಣಿ. ಈಗ ಬರಲ್ವಂತ ಇವನು? ಯಾರು ಬರಲ್ವ ನೀನು? ಬಾ, ಅವೆರಡು ಇಟ್ಬಿಟ್ಟು ಬಾ ಬೇಗ. ಇಲ್ಲಿಂದ ಬಿಡೋದ? ತುಂಬಾ ಒಳ್ಳೆ ಹುಡುಗ, ಕರಿಬೇಡವನ್ನ. ಸರಿ, ಹಾಳು ಮಾಡ್ಬೇಡವನ್ನ. ತಿಂಡಿ ಸೋತೆಕಾಯಿ ಕರೀತಿ ಅಲ್ಲೋಡಲ್ಲಿ. ಸೋತೆಕಾಯಿ ತಿನ್ನೋಣ. ಬರೋದ್ ಮೊದ್ಲೇ ಸೆನ್ಸಿಟಿವ್. ಸಿಕ್ಕಾಪಟ್ಟೆ. ಇವಾಗ ಬರಲ್ವಾ? ಸೊ ನಾವು ಹೋಗ್ತಾ ಇರೋ ಪ್ಲೇಸ್ ಇನ್ನ ಡಿಸೈಡ್ ಆಗಿಲ್ಲ. ಸಕಲೇಶ್ಪುರ ಅನ್ನೋದಂತೂ ಫಿಕ್ಸ್ ಇದೆ. ಅಲ್ಲಿ ಹೋದ್ಮೇಲೆ 2-3 ಲೊಕೇಶನ್ಗಳಿದಾವೆ. ಅಲ್ಲಿ ಎಲ್ಲಿ ಕ್ಯಾಂಪ್ ಮಾಡ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ಅದು ಸಸ್ಪೆನ್ಸ್ ಇದೆ. ಆಕ್ಚುಲಿ ಮೈಂಡ್ ಅಲ್ಲಿ ಫಿಕ್ಸ್ ಇದೆ. ಅಲ್ಲಿ ಹೋದ್ಮೇಲೆ ಮೈಂಡ್ ಸೆಟ್ ಮತ್ತೆ ಹೆಂಗಾಗುತ್ತೆ ಅಂತ ನಮ್ದು ಹೇಳಕ್ ಆಗಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿರೋ ಲೊಕೇಶನ್ಗಳಿದಾವೆ 2-3 ಕಡೆ ಇರೋದ್ರಿಂದ. ಸೊ ಎಲ್ಲಿಗೆ ಹೋಗ್ಬಿಟ್ಟು ಕ್ಯಾಂಪ್ ಮಾಡ್ತೀವಿ ಅಂತ ಅಲ್ಲಿ ಹೋಗೋದು ಗೊತ್ತಿಲ್ಲ. ಸೊ ಅಲ್ಲಿ ಗಂಟ ಜರ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲಿ ಹೋದ್ಮೇಲೆ ಯಾವ ಪ್ಲೇಸ್ ಅಲ್ಲಿ ಕ್ಯಾಂಪ್ ಮಾಡ್ತೀವಿ ಅಂತ ಡಿಸೈಡ್ ಮಾಡೋಣ. ಸೊ ಅಲ್ಲಿ ಗಂಟ ಜರ್ನಿ ಎಂಜಾಯ್ ಮಾಡಿ. ಸೊ 4 ಜನ ಇದೀವಿ. ಸೊ ಎಂಜಾಯ್ ಮಾಡೋಣ ಜರ್ನಿನ. ವಿಡಿಯೋದಲ್ಲಿ ನೋಡಿ, ಅಬ್ಬಿ ಲಿಸ್ಟ್ ಕೊಡ್ತಿದ್ದಾರೆ. ಅಡಿಗೆ ತರಕಾರಿ ಲಿಸ್ಟ್. ಅವನು ಏನೇನೋ ಗಲೀಜಾಗಿ ಲಿಸ್ಟ್ ಮಾಡ್ತಾನೆ. ಟೊಮೊಟೊ ಕರಡು ಚಿಕನ್, ಟೊಮೆಟೊ ಕರಡು ಚಿಕನ್. ಅವನು ಟೊಮೆಟೊ ಚಿಕನ್ ಅಂತವ್ರೆ. ಟೊಮೆಟೊ ಕರಡು. ನಮ್ದು ಹರ್ಷ ಗ್ರ್ಯಾಂಡ್ ಬಂತು. ಜೊತೆಗೆ ರೆಗ್ಯುಲರ್ ಸ್ಟಾಪ್. ಅವ್ರಿಗೆ ಏನೋ ನೋಡ್ರಪ್ಪ, ಫ್ರೀಯಾಗಿ ತಿಂಡಿ ಸ್ಟಾಪ್ ಕೊಟ್ಬಿಡ್ರ, ನಮ್ಗೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಹರ್ಷ ಅವ್ರು ನೋಡ್ತಾ ಇದ್ದೆ. ನಂಗೆ ಲಾಸ್ಟ್ ಟೈಮ್ 2 ಇಡ್ಲಿ ಕೊಟ್ಟಿದ್ರಪ್ಪ. 2 ಇಡ್ಲಿ ನಂಗೆ ಕಾಂಬೋ ಅಲ್ಲಿ. ಪಾಪ ಅವ್ರು ಬಿಲ್ಲು ಹಾಕಿಲ್ಲ. ಅದಕ್ಕೆ ನೋಡ್ತಿದ್ರೆ ಬೇಜಾರು ಮಾಡ್ಕೊಬೇಡಿ. ಇವಾಗ ದುಡ್ಡು ಕೇಳಿ ಆಮೇಲೆ ನಮ್ಮ ಗ್ಯಾಂಗ್ ಎಲ್ಲ ಬಂದಿದ್ರೆ ಆಗುತ್ತೆ 2 ವಡೆ, ಒಂದೊಂದ್ಸಲ 1 ಸಿಂಗಲ್ ಇಡ್ಲಿ ಜಾಸ್ತಿ. ಸೊ ಕಾಂಬೋ ಅಲ್ಲಿ ಆಗ್ಬಿಡುತ್ತೆ, ಏನೋ ಮಾಡಕ್ಕಾಗಲ್ಲ. ಸೊ ಬೇಜಾರು ಮಾಡ್ಕೋಬೇಡಿ. ಸೊ ಇವಾಗ 4 ಜನ ಇದ್ದೀವಿ, ಹಂಗ ಆಗಲ್ಲ ಇವಾಗ. ಸೊ ಬರೀ ತಿಂಡಿ ಮಾಡ್ಕೊಂಡು ಗೊತ್ತಲ್ಲ, ಹರ್ಷ ಕಾಂಬೋ ನಮ್ದು ಅದೇ ರೆಗ್ಯುಲರ್ ಆಗಿ ತಿಂಡಿ ಮಾಡ್ಕೊಂಡು ಸಿಗೋಣ. ಹರ್ಷ ಗ್ರ್ಯಾಂಡ್ ಆಗೇ ಮಾಡ್ತೀರಿ. ಯಾವ್ದೋ ಡೈಲಾಗ್ ಬಟ್ ಅದ್ರ ಬಿಗಿನಿಂಗ್ ಗೊತ್ತಾಗ್ತದೆ. ಓಕೆ, ಸೊ ರೆಗ್ಯುಲರ್ ನಮ್ದು ಕಾಂಬೋ ಎಲ್ಲ ಇಡ್ಲಿ ವಡ ಗಿಡ ಎಲ್ಲ ಬಂದಿದೆ. ಸೊ ತಿನ್ಬಿಟ್ಟು ನಮ್ದು ಅಲ್ಲಿ ಟೈಮ್ ಲ್ಯಾಬ್ಸ್ ನಡೀತಾ ಇದೆ. ಹೋಗಿ ಟೈಮ್ ಲ್ಯಾಬ್ಸ್ ನೋಡ್ಕೊಂಡ್ ಬನ್ನಿ. ಬಾಯ್. ಕೊಡ್ರಲ್ಲ ಏನ್ ಕೊಡ್ರಲ್ಲ, ಎಷ್ಟು ಹೇಳ್ರಲ್ಲ. ಅದು ನೀವ್ ಕೊಡ್ರಲ್ಲ, ಏನೋ ಕೊಡ್ರಿ ಅಂತಾರೆ. ಪೀಸ್ ಅಪ್ಪ ಲೈಫ್ ಆರಾಮಾಗಿರುತ್ತೆ ಊರಲ್ಲೆಲ್ಲ. ಓಕೆ, ಸೊ ತಿಂಡಿ ಮಾಡಿ ತಿಂಡಿ ಮಾಡಿಲ್ಲ, ತಿಂಡಿ ಮಾಡಿ ಒಳ್ಳೆ ಬ್ರೇಕ್ಫಾಸ್ಟ್. ಬೇರೆ ಏನೋ ಮಾಡಿದ್ರೆ ಗೊತ್ತಿಲ್ಲ. ಆ ಕಡೆ ಎಲ್ಲ ಹೋಗಿದ್ರೆ ನಾವಂತೂ ತಿಂಡಿ ಮಾಡಿದ್ವಿ, ಗಿಂಡಿ ಮಾಡಿಲ್ಲ. ಯಾರ ಗಿಂಡಿ ಮಾಡಿದ್ರಪ್ಪ ಇಲ್ಲಿ? ಗಿಂಡಿ ಕುಂಡಿ ಭರತ ನಾನು ಗಿಂಡಿ ಮಾಡಿದೀವಿ. ಇವರಿಬ್ರು ತಿಂಡಿ ಮಾಡವ್ರೆ. ಒಳ್ಳೆ ಕಾಂಬೋ, ಸಖತ್ತಾಗಿತ್ತು. ಬನ್ನಿ ಹೋಗೋಣ. ಇನ್ನ ಕೈ ಮುಗಿರಪ್ಪ, ಭರತ್ ಓಡಿಸ್ತಾನೆ ಗಾಡಿ. ತಣ್ಣನೆ ಗಾಳಿ ಹಾಕಿ ತಣ್ಣನೆ ಗಾಳಿ ಹಾಕಿ ಹಿಂದೆ
ಹಿಂದೆ ಬುಡದಲ್ಲಿ ಬುಡದಲ್ಲಿ ಕಡಿತಿದೆ ಸ್ವಲ್ಪ ಇಲ್ಲ ರನ್ನಿಂಗ್ ಅಲ್ಲಿ ಭಯ ಡೋರ್ ಹಾಕಿಲ್ಲ ಪವನ್ ಭಯ ನೀವು ನಾವ್ ಹಾಕ್ಬೇಕು ಡೋರ್ ಸೇಫ್ಟಿ ಸೀಟ್ ಬೆಲ್ಟ್ ಹೆಂಗ್ ಭಯ ಇದು ಬೆಲ್ಟ್ ಬಿಟ್ಟು ಕಟ್ಕೊಂಡ್ಬಿಡ್ತೀವಿ ಇನ್ನೊಂದು ಟೈಟ್ ಆಗಿ ಇಲ್ಲ ಓಡಿಸ್ತಾರೆ ಫಸ್ಟ್ ಟೈಮ್ ಅಲ್ಲ ಓಡಿಸ್ತಿರೋದು ನಾವ್ ಹಿಂದೆ ಕೂತಿರೋದು ಅದಕ್ಕೆ ಅವಾಗ ನಮ್ಗೇನಿಲ್ಲ 2 ನಿಮಿಷ ಯಾರೋ ಮಾತಾಡ್ಸಿಲ್ಲ ನಿದ್ದೆ ಮಾಡ್ಬಿಡ್ತೀವಿ ಪಿಲ್ಲ ಬೇರೆ ಬಂದ್ಬಿಟ್ಟಿದೀನಿ ಒಳ್ಳೆ ನಿದ್ದೆ ಇಳಿತು ಅಂದ್ರೆ ಒಳ್ಳೆ ತಿಂಡಿ ಬೇರೆ ಆಗೈತೆ ಇನ್ನೊಂದು ಅವರು ನಾವು ರೀಚ್ ಆಗ್ಬಿಡ್ತೇವೆ ಲೊಕೇಶನ್ಗೆ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಊಟ ಗೀಟ ಅದೇ 3 ಆಟೋ ನಾವು ಈ ಆಟಕ್ಕಿಲ್ಲಪ್ಪ ಅಲ್ಲಿ ಸೊ ಫುಲ್ ಎಲ್ಲ ಹೋಗ್ಬಿಟ್ಟು ಹೋಗಿ ಸಿಗೋಣ ನಮ್ ಬರತ್ತವ್ರ ಗಾಡಿ ಓಡಿಸ್ತವ್ರೆ ಆಲ್ ದ ಬೆಸ್ಟ್ ಹೇಳ್ಬಿಡಿ ಹಿಂದೆದಾ ಇಲ್ಲ ಹಿಂದೆದಲ್ಲ ಹಿಂದೆ ನಾವು ತೆಗ್ದೇ ಇಲ್ವಲ್ಲ ನಮ್ ಡೋರ್ ಅನ್ಸುತ್ತೆ ಗುರು ಇಲ್ಲ ಇವಂದೇನೆ ಡ್ರೈವರ್ ಹೆಂಗ್ ಹೇಳ್ತಾವ ನೋಡ ಅಣ್ಣ ನೀವು ಡೋರೇ ಹಾಕಿಲ್ಲ ಡೋರೇ ಹಾಕಿಲ್ಲ ಕಾನ್ಫಿಡೆಂಟ್ ಆಗಿ ಹೇಳ್ತಾರ ನೀವು ಡೋರೇ ಹಾಕಿಲ್ಲ ನೋಡಿ ರೌಡಿ ಹಾಕೊಂಡಿಲ್ಲ ಒಳ್ಳೆ ಸೀಟ್ ಬೆಲ್ಟ್ ಹಾಕಿದ್ರೆ ಓಕೆ ಹಿಂಗೆ ಬನ್ನಿ ನಮ್ ಸೇಫ್ಟಿ ತಿಂದೆ ಮಾಡ್ಬೇಕು ಗಿಂಡಿ ಮಾಡಬಾರ್ದು ಮಾಡಿದ್ದು ಗಿಂಡಿ ಸಲುವಾಗಿ ಹಿಂಗೆ ಹಾಕಿದೆ ಇರ್ಲಿ ಸೊ ಬನ್ನಿ ಜರ್ನಿ ಮುಂದೆ ಹೋಗ್ತಾ ಇದೆ ನಮ್ ಬರತ್ ಹೋಗ್ತಾ ಓಡಿಸ್ತಾವ್ರೆ ನಾವು ಹಿಂದೆ ದೇವ್ರನ್ನ ಜಪ ಮಾಡ್ಕೊಂಡು ಕೂತ್ಕೊಳ್ಳೋಣ ಇನ್ನ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ನಾವಿವಾಗ ಬಂದಿದ್ದೀವಿ ಶೆಟ್ಟಿಹಳ್ಳಿ ಚರ್ಚ್ ಅಂತ ಶೆಟ್ಟಿಹಳ್ಳಿ ಚರ್ಚ್ ಹಾಸನಿಂದ ಹಾಸನ್ ರೋಡಲ್ಲಿ ಬರುತ್ತೆ ಸೊ ಬೆಂಗಳೂರಿಂದ ಏನು 190 ಸಮಥಿಂಗ್ ಕಿಲೋಮೀಟರ್ಸ್ ಇದೆ ಸೊ ಅಲ್ಲಿಂದ ಆರಾಮಾಗಿ ಬರ್ಬೋದು ಬೆಂಗಳೂರಿಂದ ಯಾರಾದ್ರು ಬೈಕಲ್ಲಿ ಬರ್ತಿರೋದ್ರೂ 190 ಸಮಥಿಂಗ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಬರ್ಬೋದು ಶೆಟ್ಟಿಹಳ್ಳಿ ಚರ್ಚ್ ಅಂದ್ಬಿಟ್ಟು ಸೊ ಇದು ಹಳೇದು ಬ್ರಿಟಿಷ್ ಕಾಲದ್ದು ಇದು ಸೊ ಇನ್ನ ಮೊದಲು ಚೆನ್ನಾಗಿತ್ತಂತೆ ನಾನು ಫಸ್ಟ್ ಟೈಮ್ ಬಂದಿರೋದು ಈ ಚರ್ಚ್ಗೆ ಸೊ ಮೊದಲೇನೋ ಚೆನ್ನಾಗಿತ್ತಂತೆ ನೀರು ಅಲ್ಲಿ ಗಂಟ ಇರುತ್ತೆ ಇದು ಫುಲ್ ಮುಚ್ಚೋಗಿರುತ್ತೆ ಇದು ಅಷ್ಟು ನೀರು ಇರುತ್ತೆ ಇಲ್ಲಿ ಸೊ ನೋಡಿ ಇವಾಗ ನೀರು ಲೆವೆಲ್ ಅಲ್ಲಿಗಿದೆ ಸೊ ಎಲ್ಲ ನೋಡಿ ಫೋಟೋ ಶೂಟ್ ಎಲ್ಲ ಮಾಡ್ಕೊತವ್ರೆ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗೋಗಿದೆ ಇವಾಗ ಮತ್ತೇನು ಉಳಿದಿಲ್ಲ ಎಲ್ಲ ಕಪಲ್ಸ್ಗಳೇ ಜಾಸ್ತಿ ಇದ್ದಾರೆ ಅದೇ ಎಲ್ಲ ಬರ್ದು ಕಲ್ಗಳು ಕಿತ್ತು ಎಲ್ಲ ಹಾಗಾಗಿ ಸ್ವಲ್ಪ ಡ್ಯಾಮೇಜ್ಗಳು ಆಗೋಗಿದೆ ಆಲ್ರೆಡಿ ನೋಡ್ಬೋದು ಎಲ್ಲ ಹೆಸರುಗಳೇ ಎಲ್ಲ ಬರ್ದು ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಹಳೆಯ ಚರ್ಚು ಚೆನ್ನಾಗಿದೆ ಟೈಮ್ ಬಂದೆ 2:30 ಇವಾಗ ಇರೋದು ಪ್ಲೇಸು ಜಸ್ಟ್ ಮಿಸ್ ಗೈಸ್ ಡಿಂಬೆಂಡ್ ಆಗಿರೋದು ಇದು ಕ್ರಾಕ್ಸ್ ಮೇಲೆ ಬಿತ್ತು ಅಂತ ಕ್ರಾಕ್ಸ್ ಉಳಿಸ್ಬಿಡ್ತು ಮೊಬೈಲ್ನ ಮಗ್ಗೆಯಲ್ಲಿ ಸೊ ಮಗ್ಗೆಯಲ್ಲಿ ಇರೋದಲ್ಲ ನಾವೀಗ ಮಗ್ಗೆಯಲ್ಲಿ ಇರೋದು ಸೊ ಇಲ್ಲಿಂದ ಇನ್ನ ಐ ಥಿಂಕ್ 1 hour ಆಗುತ್ತಾ ನಮ್ದು ಇವ್ರದ್ದು ಡ್ರೈವರ್ ಬೇರೆ ನಮಗೆ ಇವ್ರು ಇರೋದ್ರಿಂದ ಸ್ವಲ್ಪ ನಾವು ಹಿಂದೆಗಡೆ ಸೇಫ್ ಆಗಿರ್ಬೇಕಲ್ಲ ನಾವು ಅರ್ಜೆಂಟ್ ಮಾಡಂಗಿಲ್ಲ ಸ್ವಲ್ಪ ಆರಾಮಾಗೋದು ತೊಂದರೆ ಇಲ್ಲ ಸೊ ಇಲ್ಲ ತರಕಾರಿ ಎಲ್ಲ ತಗೋಬೇಕು ಇಲ್ಲೇ ತರಕಾರಿ ತಗೊಂಡ್ರೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ನಿಲ್ಸ್ಕೊಂಡಿದ್ದೀವಿ ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ನೋಡೋಣ ಸೊ ಒಳ್ಳೆ ಲೊಕೇಶನ್ ಗುರು ರೋಡ್ ಹೆಂಗಿದೆ ನೋಡಿ ಒಳ್ಳೆ ರೋಡ್ ಬೆಣ್ಣೆ ತರ ಇಲ್ಲ ಬಟ್ ಲೊಕೇಶನ್ ಚೆನ್ನಾಗಿದೆ
ಲೆಫ್ಟ್ ಸೈಡ್ ಇದು ಫೆನ್ಸ್ ಇದೆಯಲ್ಲ, ಇದೆಲ್ಲ ಏನಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಆನೆಕಟ್ಟನು ಇದೆನಾ ಇಲ್ಲಿ? ಇದೆಲ್ಲ ಫುಲ್ ಕರೆಂಟ್. ಓಕೆ, ಆ ಕಡೆ ನೋಡೋದು ನೀನು ಲೆಫ್ಟ್ ರೈಟ್. ಇಲ್ಲಿ ಕರೆಂಟ್ ಫೆನ್ಸ್ ಹಾಕಿದ್ದಾರೆ. ಎಲ್ಲ ಮೆಣಸಿದು, ಫುಲ್ ಮೆಣಸೆ. ಮೆಣಸು ಭಯ ಇದು ಕಾಫಿ ತೋಟದಲ್ಲಿ ಮೆಣಸು. ಅದೇ ಮೆಣಸಿದೆ ಅಲ್ಲ, ಮೆಣಸಿದೆ, ಒಳ್ಳೆ ಮೆಣಸು, ಕಾಫಿ ಮೆಣಸು ಎಲ್ಲ ಸಕ್ಕದಾಗಿ ಹಾಕಿದ್ದಾರೆ. ಲೊಕೇಶನ್ ನೋಡ್ಬೋದು ಯಾವ ತರ ಇದೆ ರೋಡ್ ಅಂತ. ಎಸ್ಟೇಟ್ ಸಿಂಗಲ್ ಓನರ್ಸ್ ಎಲ್ಲ ಸಕ್ಕದಾಗಿದೆ ಲೊಕೇಶನ್. ಸಿಂಗಲ್ ಓನರ್ ರೋಡ್, ಇಂಡಿವಿಜುವಲ್ ಓನರ್ಸ್ ಇರ್ತಾರಲ್ಲ ಅವರಲ್ಲ, ಫುಲ್ ಎಲ್ಲ ಕಂಪನಿಗಳದ್ದು. ನಾವು ತಗೊಂಡಿದ್ದು ಲೆಫ್ಟ್, ಅದು ಹಾಸನ್ಗೆ ಹೋಗುತ್ತಾ? ಸೊ ಅದು ಹಾಸನ್ನು ಮತ್ತೆ ರೋಡ್, ಹಾಸನ್ನು ಮತ್ತೆ ರೋಡ್ ಹೋಗುತ್ತೆ. ಪನ್ನೀರ್ ಎಲ್ಲೂ ಸಿಗಲ್ವಾ? ಓಕೆ, ಸೊ ನಾವು ಯಾವ ಊರಿದು? ಕಲ್ಲೆಟ್ ಅರ್ಧ ಕೆಜಿ ಅಲ್ಲ, ಅರ್ಧ ಕೆಜಿ ಊರ ಹೆಸರು ಹೇಳ್ತೀನಿ. ಹೊಳಳ್ಳಿ. ಸೊ ನಾವಿವಾಗ ಹೊಳಳ್ಳಿಯಲ್ಲಿದ್ದೀವಿ. ಸೊ ಇಲ್ಲಿಂದ ಇವಾಗ ಅಭಿಭಯ್ ಅವ್ರ ಮನೆ ಇದು. ಆಕ್ಚುಲಿ ಅಭಿಭಯ್ ಅವ್ರ ಮನೆ ಇದೆ. ಇದು ಮೇನ್ ಸರ್ಕಲ್ ಅಂತಾರಲ್ಲ, ಊರೆಲ್ಲ ಸರ್ಕಲ್ ಇರುತ್ತಲ್ಲ, ಆ ಥರ ಸರ್ಕಲ್. ಅಭಿಭಯ್ ಅವರು ಬ್ರದರ್ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಹಿಂದೆಗಡೆ ಲೆಫ್ಟ್ ಸೈಡ್ ಅಲ್ಲಿ ಅವ್ರ ಮನೆ ಇರೋದು. ಸೊ ರೇಷನ್ ಬೇಕಾಗಿತ್ತು ನಮಗೆ, ಸ್ವಲ್ಪ ತರಕಾರಿ ಐಟಮ್ಗಳು, ಆಮೇಲೆ ನೈಟು ಏನೋ ಬಾರ್ಬಿಕ್ಯೂ ಎಲ್ಲ ಮಾಡಕ್ಕೆ ತರಕಾರಿಗಳು ಅದು ಇದೆಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ರೇಷನ್ ತಗೊಂತ ಇದ್ದಾರೆ. ಭಯ್ಯ ಅಕ್ಕ ಜೊತೆ ಮಾತಾಡ್ತಾ ಇದ್ದಾರೆ. ಐಟಮ್ಗಳು ಏನೇನು ರೇಷನ್ ತಗೋಬೇಕು ಅಡಿಗೆ ಮಾಡಕ್ಕೆ ಅಂತ. ಅಡಿಗೆ ಮಾಡಕ್ ಬರುತ್ತೆ, ಐಟಮ್ಗಳು ಏನು ಅಂತ ಸಡನ್ ನೆನಪಾಗಲ್ಲ, ಅದಕ್ಕೆ ಸ್ವಲ್ಪ ಒಂದು ಸಜೆಷನ್ ಅಷ್ಟೇ. ಆಮೇಲೆ ಏನೋ ಎಡಿಟು, ಫೋಟೋ ಶೂಟು ಮಾಡ್ಕೊಂಡು ಓಡಾಡ್ತೇವನ ಅಣ್ಣ ಅಲ್ಲಿ ನೋಡಿ ಹೆಂಗಿದೆ ಅದಕ್ಕೆ ಊಟ ಹಾಕ್ಬೇಕಾ? ಟೆಂಟ್ ಅವನಿಗೆ ಹೊಟ್ಟೆ ಹಸಿಬಿಟ್ಟು ಹೊಟ್ಟೆ ತಳಿಸ್ತೈತೆ. ನಾವು ಅಲ್ಲಿಂದ ಗಾಡಿ ಚಚ್ಕೊಂಡ್ ಬಂದಿರೋ ಸ್ಪೀಡ್ಗೆ ಅವನಿಗೆ ಹೊಟ್ಟೆ ರೇಷನ್ ಮಾಡ್ಬಿಟ್ಟು ಟೊಮೆಟೊ ಏನು ತಗೊಂಡಿರೋದು ಐಟಮ್ಗಳೆಲ್ಲ ತಗೊಂಡಿದ್ದೆ ಮೊನ್ನೆ. ಸೊ ಅದು ಅಡಿಗೆ ಮಾಡೋಕ್ಕೆ ಟೊಮೆಟೊ ತಗೊಂಡಿರ್ಲಿಲ್ಲ, ಇಸ್ಕೋಬಿಡ್ತವೆ ಅಂತ. ಹಾಗಾಗಿ ಟೀ ಮಾಡಿ ಇದ್ರೆ ಜಿಂಜರು, ಸೊ ಗುಡ್ ಲೈಫ್ ಹಾಲ್ಗಳು ಪ್ಯಾಕೆಟ್ಸು, ಆಮೇಲೆ ಏನು ಕಡಲೆ ಹಿಟ್ಟು, ಮತ್ತೆ ಕಡಲೆ ಹಿಟ್ಟು ಏನು ಹೇಳಿದ್ರಿ? ಕಡಲೆ ಹಿಟ್ಟು ಗುಡ್ ಲೈಫ್ ಹಾಲು, ಟೊಮೊಟೊ, ಅದೇ ರೀತಿಯಾಗಿ ಸೋಡಾ, ಆಮೇಲೆ ತಿರ್ಗಾ ಸೋಡಾ ಯಾಕೆ? ಬಜ್ಜಿಗೆ ಬೇಕಲ್ಲ, ಬಜ್ಜಿಗೆ ಬೇಕಾಗತ್ತೆ, ಹಿಟ್ಟಿಗೆ ಬೇಕು. ಮೊಸರು ಇಲ್ಲ ಅಂತ ಹೇಳಿದ್ರು. ಮೊಸರು ಇಲ್ಲ ಅಂತ, ಶುಂಠಿ ಇದಿಲ್ಲ ಅಂತ, ಪನ್ನೀರ್ ಎಲ್ಲೂ ಇಲ್ವಂತ ಇಲ್ಲಿ. ಪನ್ನೀರ್ ಬೇಡ, ಅಡ್ಜಸ್ಟ್ ಮಾಡೋಣ. ಹೌದಾ? ಅಣಬೆ ಇಲ್ಲ ಸಿಗಲ್ಲ. ಸೊ ಅಷ್ಟೇ. ಇಲ್ಲ ತಗೊಂಡಿದ್ದೇನೆ, ಇಲ್ಲಿದೆ ಒಂಚೂರು, ಇಲ್ಲಿ ಇಷ್ಟೇ ಸಾಕು. ಸೊ ಅಷ್ಟೇ ಐಟಮ್ಗಳು ತಗೊಂತ ಇದ್ದೀವಿ. ಸೊ ತಗೊಂಡ್ಬಿಟ್ಟು ಇನ್ನು ಹೊರಡೋಣ, ಹೋಗ್ಬಿಟ್ಟು ಅಡುಗೆ ಬೇರೆ ಮಾಡಬೇಕು, ಟೈಮ್ ಬೇರೆ ಆಗ್ತಾ ಇದೆ. ಇಲ್ಲ ಕ್ಯಾಂಪಿಂಗ್ ಸೆಟಪ್ ಎಲ್ಲ ಹಾಕಬೇಕು. ಸೊ ನೈಟಿಗೆ ಎಲ್ಲ ನೈಟಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ನೋಡ್ತೀರಾ ಹೆಂಗಿದ್ರು. ಸೊ ಇಲ್ಲಿಂದ ರೇಷನ್ ಮಾಡ್ಬಿಟ್ಟು ಹೊರಡೋಣ ಬೇಗ, ಹಚ್ಕೊ. ನಾವು ಬಂದು ಅಭಿಭಯ್ ಅವರ ಮನೆ, ದೊಡ್ಡಪ್ಪ ಅವ್ರ ಮನೆ ಇದು ಆ್ಯಕ್ಚುಲಿ. ಸೊ ನೋಡ್ಬೋದು, ಸೊ ಇದು ಅವ್ರ ದೊಡ್ಡಪ್ಪ ಮನೆ. ಸೊ ಇಲ್ಲಿ ಒಲೆಗೆ ಅಡುಗೆ ಮಾಡೋಕ್ಕೆ ಬೇಕಾದಂಥ ಐಟಮ್ಗಳು ತಗೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ. ಸೊ ಅಲ್ಲಿದ್ದಾರೆ ಸೌದೆ, ಆಮೇಲೆ ನೀರು, ಈ ಥರ ಐಟಮ್ಗಳು ಬೇಕಾಗಿತ್ತು. ಸೊ ಅದಕ್ಕೆ ತೊಗೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ. ಓ ಎಲ್ಲ ಏನೋ ತಿಂತವ್ರಪ್ಪ. ಹಾಯ್ ಆಂಟಿ, ಆರಾಮ? ಚೆನ್ನಾಗಿದ್ದೀರಾ? ಎಲ್ಲಿ ಪೇರು? ಆರ್ಗ್ಯಾನಿಕ್ ಅಪ್ಪ ಎಲ್ಲ. ಥ್ಯಾಂಕ್ ಯು. ನೋಡಿ ಹಲ್ಸನ್ ಬೇಕಾ? ಹೊಲ್ಸ್ತಾನು ಇದೆನಾ? ಸೂಪರ್. ಮಾವಿನ ಮರ ಫುಲ್ಲು ಮಾವಿನ ತುಂಬಿರೋದು, ಕಡಿಮೆ ಆಗ್ಬಿಟ್ಟಿದೆ. ಮಾವಿನ ಹಣ್ಣು ಮೂಟೆ ಹೌದಾ? ನಾನು ಬರಕ್ಕೆ ಅಲ್ಲಿವರೆಗೆ ಹೋಗ್ಬಿಟ್ಟು ತಿಂದು ಮಾಡ್ತಾನೆ. ಎಲ್ಲಿ? ಅಲ್ಲಿಗೆ ಹೋಗ್ಬಿಟ್ಟವ್ರೆ, ಅಲ್ಲಿಗೆ ಹೋಗಿದ್ದಾರೆ. ಇವು ಸೂಪರ್ ಆಗಿದೆ ಅಭಿಭಯ್, ಒಳ್ಳೆ ಟೇಸ್ಟ್ ಗುರು. ವಾ, ಸಕ್ಕ ಟೇಸ್ಟ್ ಆಗಿದೆ. ನೋಡಿ ಮಣ್ಣು ಇಲ್ಲಿ ಬರುತ್ತಾ? ಓಕೆ, ಬರತ್ತೆ. ಅಲ್ಲಿ ಹೋಗಿದ್ದಾನೆ. ಏನ ಪೇರು ಕಿರ್ಕೊಂಬರಕ್ಕೆ ಹೋಗಿದ್ದಾನ ನೋಡಿ. ಅಲ್ಲಿ ಹೋಗಿದ್ದಾನ ಅವನು. ವಿಡಿಯೋ ಮಾಡ್ತೀನಿ ಹೋದವನು.
ಶರ್ಟ್ ಬೇಕಾಗಿತ್ತು ತಿಳ್ಕೊಮನೆ ಶರ್ಟ್ ಒಳಗಡೆ ಹಾಕೋ, ಶರ್ಟ್ ಒಳಗಡೆ ನೋಡಿ ಅಲ್ಲಾಕೋ ಲೋ ಒಳ್ಳೆ ಅಣ್ಣ ತಗೊಂಬರು ನೋಡ. ಆಚೆಗೆ ಹೋಗ್ಬಿಡು ನೋಡಿ, ನೀಟಾಗಿ ಮಾಡ್ಕೋಬಹುದು. ಅಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ, ಹಿಂಗ್ ಹೋಗಿ ಯಾವ ತರ ಬರುತ್ತೆ. ಫೈನಲಿ ವಿ ರೀಚ್ ಅವರ್ ಲೊಕೇಶನ್. ಸೊ ನಮ್ಮ ಲೊಕೇಶನ್ಗೆ ಬಂದ್ವಿ, ಕ್ಯಾಂಪಿಂಗ್ ಸೈಟ್ ಲೊಕೇಶನ್ಗೆ. ಸೊ ಇವಾಗ ಜಸ್ಟ್ ಗೇಟ್ ಓಪನ್ ಮಾಡಿದ್ದೀವಿ, ನೋಡ್ಬೋದು ಗೇಟ್ ಓಪನ್ ಆಗೈತೆ. ಇವಾಗ ಕಾರ್ ಒಳಗಡೆ ಬರುತ್ತೆ. ಸೊ ನಾವು ಎಲ್ಲ ಕಾರ್ ಇಳಿದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದೀವಿ. ಸೊ ಅಲ್ಲಿ ಮೇಲೆಲ್ಲ ಹೋಗ್ಬೇಕು. ಸೊ ಹೋಗ್ತಾ ಇದೆ ಇವಾಗ, ನೋಡೋಣ ತಾರ್ ಬರುತ್ತೆ ಇವಾಗ, ಬರಲಿ ತಾರು. ಸೊ ನೋಡಿ ಎಲ್ಲ ಯಾವ ಥರ ಬಾಳೆದನೆ ಎಲ್ಲ ಎಷ್ಟು ಚೆನ್ನಾಗಿದೆ ತೋಟ. 2 ಹಸಗಳು ನಮ್ಮನ್ನೇ ನೋಡ್ತಿದ್ದೇವೆ, ಬಂದು ಗುದಿಯೋ ಥರ. ಭಯ ಆಗ್ತೈತೆ. ಹಾಂ ಓಕೆ, ಬರಲಿ ಬರ್ತಾ ಇದೆ ಭೀಷ್ಮ, ಬರಲಿ ನವಿಲ್ಗಳು ಅದರ ಸೌಂಡ್ ಇವಾಗಲೇ ಕೇಳ್ತಾ ಐತೆ. ಚಲೋ, ಇಲ್ಲಿ ನಮ್ಮ 2 ಪಡೆಗಳು ಇಲ್ಲಿ ನೋಡಿ, ಇಲ್ಲಿ ಅಭಿಬೈ ಅಲ್ಲಿ ಆ ಸೈಡ್ ಅವನು, ಇಲ್ಲಿ ಇಳಿದ್ಬಿಟ್ಲ ಅವನು, ಹುಷಾರು ಇಳಿದ್ಬಿಟ್ಟ. ಓಕೆ, ಸೊ ಇದೆ ನೋಡಿ. ಸ್ಟ್ರೇಟ್ ಹಿಂಗೆನಾ? ಅಳಿಲು ಈ ಯಾವ್ದು ಎಷ್ಟು ಚೆನ್ನಾಗಿದೆ. ಕಾರ್ ಹೋದ್ರೆ ಗೊತ್ತಾಗುತ್ತೆ ನೋಡಿ, ಇದೆ ಮೇಲ್ಗಡೆ ಹೋಗ್ಬೇಕು. ಅವ್ನು ಅಳ್ತವನು, ಅಲ್ಲೋಡಲ್ಲವರು ಆ ಕಡೆ ಈ ಕಡೆ ಎಲ್ಲ ಹಿಡ್ಕೊಂಡು ಗ್ಲಾಸ್ಗೆ ಕಚ್ಕೊಂಡ್ಬಿಟ್ಟವನೆ. ಇಲ್ಲಿ ನೋಡಿ ಹೆಂಗ್ ವಿಡಿಯೋ ಮಾಡ್ತವ್ರೆ ಯಾರಿಬ್ರು. ಮಾರ್ಕ್ ಇದೆ ನೋಡ, ಹಂಗೆ ತಗೋ ಅಷ್ಟೇ. ಇಲ್ಲಿ ಲೆಫ್ಟು ಸ್ಟ್ರೈಟು. ಇಲ್ಲಿ ವಿಡಿಯೋ ಇಲ್ಲಿ ಕಿರಿಸ್ತವ್ರೆ, ಅವನು ತಿರುಗ್ತವ್ರೆ ಅವ್ರು ಎಲ್ಲ. ಇಲ್ಲಿ ನೋಡಿ, ಇಲ್ಲಿ. ಸೊ ಸ್ನೇಹಿತರೆ ನೋಡಿ ಇಲ್ಲಿ ಈ ಬ್ಲಾಗ್ ಮುಗ್ಸಕ್ಕೆ ಇಬ್ಬರದು ಹೊಡೆದಾಟ. ಮೇಲ್ ಬಂದ್ವಿಯಪ್ಪ, ನೋಡ್ಬೋದು ಹೆಂಗಿದೆ ಸುತ್ತಲೂ. ಸೊ ಇಲ್ಲಿ ಭೀಷ್ಮ. ಸೊ ಆ ಕಡೆನೂ ಫುಲ್ಲು ಗ್ರೀನ್ರಿ ಅಲ್ಲಿ. ಚಲೋ, ಇನ್ನ ಫುಲ್ಲು ಇದಾಕಬೇಕು, ಏನೋ ಗಿಡಗಳು ಎಲ್ಲ ಪ್ಲೇನ್ ಮಾಡ್ಬಿಟ್ಟು ಕ್ಯಾಂಪಿಂಗ್ ಮಾಡಬೇಕು. ಇನ್ನು ಅಡುಗೆ ರೆಡಿ ಮಾಡಬೇಕು, ಇನ್ನು ಬೇಜಾನ್ ಕೆಲಸ ಇದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾಕೆಂದರೆ ಸಿಕ್ಕಾಪಟ್ಟೆ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ. ಸೊ ಇವಾಗ ಬಂದು ಎಲ್ಲ ಇವಾಗ ಏನು ಅಂದರೆ ಫುಲ್ಲೆಲ್ಲ ಡ್ರೆಸ್ಗಳೆಲ್ಲ ಚೇಂಜ್ ಮಾಡಿ ಕ್ಯಾಂಪ್ ಹಾಕ್ಬಿಟ್ಟು ಟೆಂಟ್ಗಳೆಲ್ಲ ಹಾಕ್ಬಿಟ್ಟು ಅಡುಗೆ ರೆಡಿ ಮಾಡಬೇಕು. ಸೊ ಇವಾಗೆ ನೈಟಿಗೆ ಇನ್ನೂ ಊಟ ಮಾಡಿಲ್ಲ ನಾವು, ಫುಲ್ ನಾವೇ ಮಾಡ್ಕೋಬೇಕು ಅಂತ ಎಲ್ಲೂ ಊಟ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಂಗೆ ಡೈರೆಕ್ಟಾಗಿ ಬಂದುಬಿಟ್ವಿ. ಸೊ ನೋಡಿ ಕಾಲು ಎಷ್ಟು ಒಳಗೆ ಹೋಗ್ತಾ ಇದ್ದೇವೆ, ಅಷ್ಟು ಡೆಪ್ತ್ ಆಗಿದೆ ಇದು ಹುಲ್ಲು ನೋಡಿ, ಹೈಟು. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಒಳ್ಳೆ ಕ್ರೇಜ್ ಆಗಿರುತ್ತೆ ಕ್ಯಾಂಪಿಂಗ್. ಇವಾಗ ಫುಲ್ ಕುಕ್ಕಿಂಗು, ನಾವೇ ಕುಕ್ಕಿಂಗು, ಕ್ಯಾಂಪ್ ಫೈರು ನೈಟ್ವರೆಗೂ ಒಳ್ಳೆ ಜಾಲಿಯಾಗಿರುತ್ತೆ. ಸಾಂಗು, DJ, ಡ್ಯಾನ್ಸು ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್.